ಆಧುನಿಕ ಭಾರತ ನಿರ್ಮಾತೃ ಯಾರಾದರೂ ಇದ್ದರೆ ಅದು ಜವಾಹರ್ಲಾಲ್ ನೆಹರೂರವರು ಒಳ್ಳೆ ಪಾಂಡಿತ್ಯವನ್ನು ಪಡ್ಕೊಂಡಿದ್ದಂಥವ್ರು. ದೇಶಕ್ಕಾಗಿ ಎಲ್ಲ ಸುಖ ಜೀವನವನ್ನು ತ್ಯಾಗ ಮಾಡಿದಂಥವ್ರು. ಯಾಕಂದರೆ ಅವರು ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದಂಥವ್ರು. ಮೋತಿಲಾಲ್ ನೆಹರೂರವರು ಅವ್ರ ತಂದೆ, ಅವರು ಸ್ವಾತಂತ್ರ್ಯ ಹೋರಾಟಗಾರರು. ಅವರು ಕೂಡ ಕಾಂಗ್ರೆಸ್ನಲ್ಲಿ ಪ್ರಮುಖವಾದಂಥ ಸ್ಥಾನಗಳನ್ನು ಅಲಂಕರಿಸಿದಂಥವ್ರು, ಜವಾಬ್ದಾರಿಗಳನ್ನು. ಅವ್ರ ಮಗ ಇವರು. ಸೊ ಕೋಟ್ಯಾಂತರ ರೂಪಾಯಿಗಳು ಅವತ್ತಿನ ಕಾಲದಲ್ಲೇ ಇವರಿಗೆ ಆಸಿ ಒದ್ಕೊಳ್ಳೋಷ್ಟು ಮಟ್ಟಿಗೆ ಸಂಪತ್ತಿತ್ತು. ಅಂಥದ್ರಲ್ಲಿ ಎಲ್ಲರೂ ಕೂಡ ಅವರು ಬದಿಗೊತ್ತಿ ಈ ದೇಶ ಕಟ್ಟಲೇಬೇಕು ಅಂತೇಳಿ ನಿರ್ಣಯ ಮಾಡಿ ಅವರು ಮೂಲತಃ ಸೋಷಲಿಸ್ಟ್ ಅವರು. ಆದರೆ ಅವರು ಪ್ರಧಾನಮಂತ್ರಿ ಆದಮೇಲೆ ಸೋಷಲಿಸಮ್ ತಿಲಾಂಜಲಿ ಹೇಳಲಿಲ್ಲ. ಆದರೆ ಕ್ಯಾಪಿಟಲಿಸಮ್ ಮತ್ತು ಸೋಷಲಿಸಮ್ ಇವೆರಡರ ಮಧ್ಯೆ ಒಂದು ಎಕಾನಮಿ ಇದನ್ನು ಮಾಡಿದ್ರು ಅವರು. ಅದನ್ನು ಮಿಕ್ಸಡ್ ಎಕಾನಮಿ ಅಂತ ಕರಿತೀವಿ. ಅವತ್ತು ನಾವು ಬರೀ ಸೋಷಲಿಸಮ್ಗೆ ಅಂಟ್ಕೊಂಡು ಕೂತಿದ್ರೆ ಈ ದೇಶವನ್ನು ಆಧುನಿಕ ಭಾರತ ಮಾಡಲಿಕ್ಕೆ ಸಾಧ್ಯ ಆಗ್ತಿದೆ. ಹಾಗಂತೇಳಿ ಸೋಷಲಿಸಮ್ ಬಿಟ್ಬಿಡ್ಬೇಕು ಅಂತ ನಾನು ಹೇಳಲ್ಲ. ಸೋಷಲಿಸಮನ್ನು ಇಟ್ಕೊಂಡೆ ಅದಕ್ಕೆ ಮಿಕ್ಸಡ್ ಎಕಾನಮಿ ಮಾಡುತ್ತೆ. ಅದಕ್ಕೋಸ್ಕರ ಇವತ್ತು ಈ ದೇಶದಲ್ಲಿ ಅನೇಕ ಮೂಲಭೂತ ಸಮಸ್ಯೆಗಳಿಗೆ ಪರಿಹಾರ ಕಂಡಿದ್ರೆ ಅದು ಕಾಂಗ್ರೆಸ್ನಿಂದ ಮಾತ್ರ, BJPಯಿಂದ ಅಲ್ಲ.